ಪಾರ್ಟಿಯವರಿಗೆ ವಿದೇಶದಲ್ಲಿ ಹೋಗಿ ರಾಹುಲ್ ಗಾಂಧಿ ದೇಶದ ಒಟ್ಟು ಇನ್ಸ್ಟಿಟ್ಯೂಷನ್ಗಳ ಬಗ್ಗೆ, ಸಂವಿಧಾನಿಕ ಸಂಸ್ಥೆಗಳ ಬಗ್ಗೆ, ದೇಶದ ವಿರುದ್ಧವಾಗಿ ದೇಶದ್ರೋಹಿಗಳ ಜೊತೆಗೆ, ಭಾರತದ ವಿರೋಧಿಗಳ ಜೊತೆಗೆ ಅಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸುವುದು ಮತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅನ್ನೋ ರೀತಿ ಮಾತನಾಡುವಂಥದ್ದೇನಿದೆ. ಯಾರು ಎಮರ್ಜೆನ್ಸಿ ಹಾಕಿ ಇವತ್ತಿಗೂ ಸಹಿತ ಒಂದು ಸರ್ತೆ ನಾಮಕೆ ವಾಸ್ತೆ ಖರ್ಗೆ ಅವ್ರನ್ನ ಅಧ್ಯಕ್ಷ ಮಾಡಿದ್ಬಿಟ್ರೆ ತಮ್ಮ ವಂಶ ಪಾರಂಪರ್ಯವಾಗಿ ತಾವೇ ಪ್ರಧಾನಮಂತ್ರಿಗಳಿಗೆ ಈಗ ಹೇಳವ್ರು, ನಾವು ಸರ್ಕಾರ ಬಂದ್ರೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗುದಿಲ್ಲ, ಖರ್ಗೆ ಆಗ್ತಾರೆ ಅಂತ ಹೇಳಿ ಅವರು. ಯಾವುದೇ ಪ್ರಜಾಪ್ರಭುತ್ವ ಇಲ್ಲದ ಪಾರ್ಟಿ ಪ್ರಜಾಪ್ರಭುತ್ವದ ಬಗ್ಗೆ ಸುಳ್ಳು ಆರೋಪಗಳನ್ನ ಮಾಡಿ ತಾವು ಗೆದ್ದಾಗ ಇಲೆಕ್ಷನ್ ಕಮಿಷನ್, ತಾವು ಗೆದ್ದರೂ ಇಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡ್ತಾರೆ. ಹಿಮಾಚಲ ಪ್ರದೇಶದಲ್ಲಿ, ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ ಅನೇಕ ಕಡೆ 3-4 ಕಡೆ ಅವರು ಮತ್ತು ವಿರೋಧ ಪಕ್ಷದವರು ಗೆದ್ದಿದ್ದಾರೆ, ಆದರೂ ಮಾತಾಡ್ತಾರೆ. ಇದು ಒಂದು. ಅದೇ ರೀತಿಯಾಗಿ ಇವತ್ತು ಚೀಫ್ ಜಸ್ಟಿಸ್ ಅವ್ರ ಮನೆಗೆ ಅವ್ರು ಕರೆದ ಒಂದು ಧಾರ್ಮಿಕ ಕಾರ್ಯಕ್ರಮ, ಅದು ವೈಯಕ್ತಿಕ ಸೋಷಿಯಲ್ ಕಾರ್ಯಕ್ರಮ, ಅದರಲ್ಲಿ ಹೋಗಬಾರ್ದಂತೇನಿದೆ. ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಇಫ್ತಿಯಾರ್ ಕೂಟ ನಡೀತದೆ, ಇಫ್ತಿಯಾರ್ ಕೂಟಕ್ಕೆ ಸಿಜೆ ಬಂದ್ರೆ ನಡೀತದೆ, ಗಣಪತಿಗೆ ಸಿಜೆ ಆಹ್ವಾನ ಕೊಟ್ಟರೆ ನಡೆಯಲ್ಲ. ಇದೆಂತ ನ್ಯಾಯ ಇದೆ? ಅಂದ್ರೆ ನಿಮ್ಮ ವೋಟ್ ಬ್ಯಾಂಕಿಗೆ ಅನುಕೂಲ ಆಗುವಂಥದ್ದು ಇದ್ರೆ ಇಫ್ತಿಯಾರ್ ಕೂಟ ಆದ್ರೆ ಅಲ್ಲೇ ಮನಮೋಹನ್ ಸಿಂಗ್ ಇದ್ರೆ ಎರಡೂ ನಡೀತದೆ. ಮೋದಿಯವ್ರು ಹೋಗಿ ಅವರು ಆಹ್ವಾನ ಕೊಟ್ಟಿದ್ರು, ಅಲ್ಲಿ ಹೋಗಿ ಒಂದು ನಮಸ್ಕಾರ ಮಾಡಿ ಬಂದ್ರೆ, ಪೂಜೆ ಮಾಡಿ ಬಂದ್ರೆ, ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಸಿಜೆ ಮೋದಿ ಅವರ ವಿಷಯದಕ್ಕಿಂತ ಹೆಚ್ಚಾಗಿ ಗಣಪತಿ ಪೂಜೆಯನ್ನ ಮಾಡಿದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡ್ತಾರೆ. ನೆಲಮಂಗಲ ವಿಚಾರದಾಗ ಗಣಪತಿ ಕೂರಿಸಿದವರನ್ನ ಆರೋಪ ಮಾಡಿದ್ದಾರೆ. ಅಲ್ಲ, ಅದೇ ಹೇಳಿದ್ದೆ ನಾನು. ಈಗ ಕಾಂಗ್ರೆಸ್ ಪಾರ್ಟಿ ಹಿಂದೂ ವಿರೋಧಿ ಪಾರ್ಟಿ ಇದೆ. ಅಲ್ಲಿ ನಿನ್ನೆನೂ ನಮ್ಮ ಎಲ್ಲ ಇವರು ಹೋಗಿ ಬಂದಿದ್ದಾರೆ. ಗಣಪತಿ ಪರ್ಮಿಷನ್ ತಗೊಂಡು ಕೂಡಿಸಿದ್ದಾರೆ, ಮೆರವಣಿಗೆ ಪರ್ಮಿಷನ್ ಸಹಿತ ಆಗಿದೆ. ಇದರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಎಲ್ಲರೂ ಹೋಗಿ ಬಂದಿದ್ದಾರೆ. ನಾವು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತೀವಿ ಮತ್ತು ಅಲ್ಲಿ SP ಗೂ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀನಿ. ರಾಜಕೀಯ ಒತ್ತಡಕ್ಕೊಳಗಾಗಿ ಇಂತೆಲ್ಲ ಹುಚ್ಚುಚ್ಚಾರ ಮಾಡೋದನ್ನ ಬಂದ್ ಮಾಡ್ರಿ ಅನ್ನೋ ಸ್ಪಷ್ಟ ಹೇಳಲಿಕ್ಕೆ ಸಂದರ್ಭದಲ್ಲಿ ಈ ಒಂದು ಅವಕಾಶ ಮಾಡಿಕೊಡ್ರಂತದ್ದಕ್ಕೆ ಈ ಒಂದು ಘಟನೆ ನಡೆದಿದೆ. ಯಾವುದೇ ರೀತಿಯಾದಂತ ಅದು ಪ್ರಶ್ನೆ ಇಲ್ಲ. ಮತ್ತು ಮಸೀದಿ ಇರುವುದು ರಸ್ತೆದಾಗ, ಅಲ್ಲಿ ಅಡ್ಯಾಡೋದು ಬೇಡ್ರಿ, ಅಲ್ಲಿ ನೀವು ವಾದ್ಯಗಳನ್ನ ಬಾರಿಸಬೇಡ್ರಿ ಅಂತಂದ್ರೆ ಇದನ್ನ ಇವರು ಪಾಕಿಸ್ತಾನ ಮಾಡಕ್ ಹೊರಟಿದ್ದಾರೆ. ಇವರು ಈ ರೀತಿ ಎಲ್ಲ ನಡೆಯುವುದಿಲ್ಲ. ಇದಕ್ಕೆ ತೀವ್ರವಾದಂತಹ ವಿರೋಧವನ್ನ ನಾವು ಮಾಡ್ತೀವಿ. ನ್ಯಾಯಾಂಗ ವ್ಯವಸ್ಥೆ ಇದು. ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಸರ್ಕಾರ ನ್ಯಾಯಾಂಗದಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟಿದೆ. ನ್ಯಾಯ ವ್ಯವಸ್ಥೆಯಲ್ಲಿ ಸಿಕ್ಕಿದೆ, ಆದರೆ ಬೇಲ್ ಸಿಕ್ಕಿದೆ. ಅದರ ಅರ್ಥ ಅವರು ಎಲ್ಲ ಆರೋಪಗಳಿಂದ ಮುಕ್ತರಾದರು ಅಂತಲ್ಲ. ಅನೇಕ ಸರ್ತೆ ಬೇಲ್ ಸಿಕ್ಕಂತವ್ರು. ಲಾಲು ಪ್ರಸಾದ್ ಯಾದವ್ ಅವರಿಗೂ ಬೇಲ್ ಸಿಕ್ಕಿತ್ತು, ಅದಾದ ನಂತರ ಈಗ ಕನ್ವಿಕ್ಟ್ ಆಗಿದ್ದಾರೆ ಅವರು. ಹಾಗಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಲ್ಲವೂ ನ್ಯಾಯಯುತವಾಗಿ ನಡೀತದೆ. ಮತ್ತು ಇದೇ ಉದಾಹರಣೆ, ಕೋರ್ಟ್ಗಳು ಅತ್ಯಂತ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತವೆ. ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಮಜಬೂತ್ ಇದೆ ಅನ್ಲಿಕ್ಕೆ ಇದೊಂದು ಉದಾಹರಣೆ. ಸಂಘಟನಾತ್ಮಕವಾಗಿ ಚರ್ಚೆ ನಡೆದಿದೆ. ಪತ್ರಿಕೆಯಲ್ಲಿ ಏನೋ ವಿಜಯೇಂದ್ರ ಅವ್ರಿಗೆ ಬೈದ್ರು, ಇವ್ರಿಗೆ ಬೈದ್ರು, ಅದೆಲ್ಲ ಸುಳ್ಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.